ವಿಜಯ್ ಟ್ರೋಫಿಯ ಕಡೆಯ ಲೀಗ್ ಪಂದ್ಯದಲ್ಲಿ ಒಂದು ದೊಡ್ಡ ಚಮತ್ಕಾರವೇ ನಡೆದು ಹೋಗಿದೆ. ಹಾಗಾದ್ರೆ ಕರ್ನಾಟಕ ಮತ್ತು ಮಧ್ಯಪ್ರದೇಶ ತಂಡಗಳ ನಡುವೆ ನಡೆದಂತಹ ವಿಜಯ್ ಟ್ರೋಫಿಯ ಕಡೆಯ ಲೀಗ್ ಪಂದ್ಯದಲ್ಲಿ ನಡೆದಂತಹ ಒಂದು ದೊಡ್ಡ ಚಮತ್ಕಾರವೇನೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಕರ್ನಾಟಕ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಕರ್ನಾಟಕ ತಂಡ ಈ ಬಾರಿಯ ವಿಜಯ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಅಹಮದಾಬಾದ್ನಲ್ಲಿ ಕರ್ನಾಟಕ ಮತ್ತು ಮಧ್ಯಪ್ರದೇಶ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತಹ ಮಧ್ಯಪ್ರದೇಶ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ ಕರ್ನಾಟಕ ತಂಡ ಒಂದು ಉತ್ತಮವಾದ ಆರಂಭವನ್ನೇ ಪಡೆಯಿತು. ಕರ್ನಾಟಕ ತಂಡದ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದಿದ್ದಂತಹ ಮಾಯಕ್ ಅಗರ್ವಾಲ್ ಮತ್ತು ದೇವದತ್ ಪಡಿಕ್ಕಲ್ ಮೊದಲ ವಿಕೆಟ್ಗೆ 77 ರನ್ಗಳ ಒಂದು ಉತ್ತಮವಾದಂತಹ ಜೊತೆ ಆಟವನ್ನು ಆಡಿದರು. ಈ ಬಾರಿಯ ವಿಜಯ್ ಟ್ರೋಫಿಯಲ್ಲಿ ಒಂದು ಭರ್ಜರಿಯಾದಂತಹ ಫಾರ್ಮ್ ಇರುವಂತಹ ದೇವದತ್ ಪಡಿಕ್ಕಲ್ 39 ಎಸೆತದಲ್ಲಿ 35 ರನ್ ಹೊಡೆದು ಔಟ್ ಆಗಿ ಹೊರನಡೆದರು. ಅನಂತರ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ ಕರಣ್ ನಾಯಕ್ 10 ರನ್ ಹೊಡೆದು ರನ್ಔಟ್ ಆಗಿ ಹೊರನಡೆದರು. ಇನ್ನು ನಾಯಕ ಮಾಯಕ್ ಅಗರ್ವಾಲ್ 49 ರನ್ಗಳಿಗೆ ಔಟ್ ಆಗಿ ಹೊರನಡೆದರು. ಹೀಗೆ ಮಾಯಕ್ ಅಗರ್ವಾಲ್ ಮತ್ತು ಕರಣ್ ನಾಯರ್ ಔಟ್ ಆದ ನಂತರ ಕರ್ನಾಟಕದ ಉಳಿದ ಬ್ಯಾಟ್ಸ್ಮನ್ಗಳು ಮಧ್ಯಪ್ರದೇಶ ಎದುರು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಲಿಲ್ಲ. ಹೀಗಾಗಿ ಕರ್ನಾಟಕ ತಂಡ ಒಂದು ಹಂತದಲ್ಲಿ 160 ರನ್ಗಳಿಗೆ 8 ವಿಕೆಟ್ಗಳನ್ನ ಕಳೆದುಕೊಂಡು ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ಹಂತದಲ್ಲಿ ಅಭಿಲಾಷ್ ಶೆಟ್ಟಿ ಮತ್ತು ವಿದ್ಯಾಧರ್ ಪಾಟೀಲ್ ಕರ್ನಾಟಕ ತಂಡದ ನೆರವಿಗೆ ಬಂದರು. ಇವರಿಬ್ಬರು 9ನೇ ವಿಕೆಟ್ಗೆ ಒಂದು ಉತ್ತಮವಾದ ಜೊತೆ ಆಟವನ್ನು ಆಡಿದರು. ವಿದ್ಯಾಧರ್ ಪಾಟೀಲ್ ಮಧ್ಯಪ್ರದೇಶ ಎದುರು ನಡೆದಂತಹ ಪಂದ್ಯದಲ್ಲಿ ಅಜೇಯ 34 ರನ್ಗಳನ್ನ ಹೊಡೆದರು. ಮಧ್ಯಪ್ರದೇಶ ಎದುರು ನಡೆದಂತಹ ಕಡೆಯ ಲೀಗ್ ಪಂದ್ಯದಲ್ಲಿ ಕರ್ನಾಟಕ ತಂಡ 47.4 ಓವರ್ನಲ್ಲಿ 207 ರನ್ಗಳಿಗೆ ಆಲ್ ಔಟ್ ಆಯಿತು. ಇನ್ನು ಮಧ್ಯಪ್ರದೇಶ ತಂಡದ ಪರವಾಗಿ ಶಿವಾಂಗ್ ಕುಮಾರ್ 45 ರನ್ಗಳಿಗೆ 5 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 208 ರನ್ಗಳ ಒಂದು ಸುಲಭದ ಗುರಿಯನ್ನು ಪಡೆದಂತಹ ಮಧ್ಯಪ್ರದೇಶ ತಂಡ 23.2 ಓವರ್ನಲ್ಲಿಯೇ 3 ವಿಕೆಟ್ಗಳನ್ನ ಕಳೆದುಕೊಂಡು ಈ ಗುರಿಯನ್ನು ತಲುಪಿತು. ಮಧ್ಯಪ್ರದೇಶ ತಂಡದ ಪರವಾಗಿ ನಾಯಕ ವೆಂಕಟೇಶ್ ಅಯ್ಯರ್ ಕೇವಲ 33 ಎಸೆತದಲ್ಲಿ ಅಜೇಯ 65 ರನ್ಗಳನ್ನ ಹೊಡೆಯುವುದರ ಮೂಲಕ ಮಧ್ಯಪ್ರದೇಶ ತಂಡಕ್ಕೆ ಕರ್ನಾಟಕದ ಎದುರು ಒಂದು ಚಮತ್ಕಾರದ ಗೆಲುವನ್ನು ತಂದುಕೊಟ್ಟರು ಅಂತಾನೆ ಹೇಳಬಹುದಾಗಿದೆ. ಕರ್ನಾಟಕ ತಂಡ ವಿಜಯ್ ಟ್ರೋಫಿಯಲ್ಲಿ ಹಿಂದೆ ಆಡಿದಂತಹ 6 ಪಂದ್ಯಗಳಲ್ಲೂ ಕೂಡ ಒಂದು ಭರ್ಜರಿಯಾದಂತಹ ಗೆಲುವನ್ನ ಕಂಡಿತ್ತು. ಹೀಗಾಗಿ ಮಧ್ಯಪ್ರದೇಶ ಎದುರು ಕೂಡ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನ ಕರ್ನಾಟಕ ತೋರಬಹುದೆಂಬ ನಿರೀಕ್ಷೆಯಲ್ಲಿ ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿದ್ದರು. ಆದರೆ ಮಧ್ಯಪ್ರದೇಶ ಎದುರು ಕರ್ನಾಟಕ ತಂಡ ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನವನ್ನೇ ತೋರಲಿಲ್ಲ. ಹೀಗಾಗಿ ಕರ್ನಾಟಕ ತಂಡ ಮಧ್ಯಪ್ರದೇಶ ಎದುರು ಸೋಲನ್ನ ಕಂಡಿತು ಅಂತಾನೆ ಹೇಳಬಹುದಾಗಿದೆ. ಕಡೆಯಲ್ಲಿ ಕರ್ನಾಟಕದ ಬ್ಯಾಟ್ಸ್ಮನ್ಗಳು ಒಂದು ಉತ್ತಮವಾದ ಪ್ರದರ್ಶನ ತೋರದೇ ಇರುವುದೇ ಕರ್ನಾಟಕ ತಂಡ ಮಧ್ಯಪ್ರದೇಶ ಎದುರು ಸೋಲು ಕಾರಣ ಅಂತಾನೆ ಹೇಳಬಹುದಾಗಿದೆ. ಇನ್ನು ಮಧ್ಯಪ್ರದೇಶ ಎದುರು ಕರ್ನಾಟಕ ಸೋಲನ್ನ ಕಂಡರೂ ಕೂಡ ಮೊದಲ 6 ಪಂದ್ಯದಲ್ಲಿ ಒಂದು ಭರ್ಜರಿ ವಿಜಯವನ್ನ ಕಂಡ ಕಾರಣ ಕರ್ನಾಟಕ ತಂಡ ಇದೀಗ ವಿಜಯ್ ಟ್ರೋಫಿಯ ಕ್ವಾರ್ಟರ್ ಫೈನಲ್ ನ ಏರಿದೆ. ಇನ್ನು ಕ್ವಾರ್ಟರ್ ಫೈನಲ್ ಅಲ್ಲಿ ಕರ್ನಾಟಕ ತಂಡ ಮುಂಬೈಯನ್ನ ಎದುರಿಸಲಿದೆ. ಮಧ್ಯಪ್ರದೇಶ ಎದುರು ಮಾಡಿದ ತಪ್ಪುಗಳನ್ನ ತಿದ್ದಿಕೊಂಡು ಕ್ವಾರ್ಟರ್ ಫೈನಲ್ ಅಲ್ಲಿ ಮುಂಬೈ ತಂಡದ ಎದುರು ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನ ಕರ್ನಾಟಕ ತೋರಿದರೆ ಆಗ ಖಂಡಿತವಾಗಿಯೂ ಕರ್ನಾಟಕ ಸೆಮಿಫೈನಲ್ಗೆ ಎಂಟ್ರಿ ಕೊಡಬಹುದು. ಇನ್ನು ಮುಂಬೈ ಎದುರು ನಡೆದಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಕರ್ನಾಟಕ ಗೆಲುವನ್ನ ಕಾಣುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.